ಸಮಸ್ತ ವೀಕ್ಷಕರಿಗೆ ಡಾಕ್ಟರ್ ಗುರುಪ್ರಸಾದ್ ಮಾಡುವಂತ ನಮಸ್ಕಾರಗಳು. ಆತ್ಮೀಯ ರೈತ ಬಾಂಧವರೇ, ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಶಿವ ಆಗ್ರೋ ಕೆಮಿಕಲ್ಸ್. ಇದು ಮಾಹಿತಿಗಳ ಕಣಜ. ಮೆಣಸಿನ ಬೆಳೆಯಲ್ಲಿ ಬರುವಂತಹ ಮುಟುರು ರೋಗದ ಬಗ್ಗೆ, ಈ ವೈರಸ್ ರೋಗವನ್ನ ಯಾವ ರೀತಿ ನಿಯಂತ್ರಿಸಬೇಕು, ಸಮಗ್ರ ನಿರ್ವಹಣಾ ಪದ್ಧತಿಗಳನ್ನ ಯಾವ ರೀತಿ ಅಳವಡಿಸ್ಕೋಬೇಕು, ಯಾವ ವಿಧಾನಗಳನ್ನ ಅಳವಡಿಸಿಕೊಂಡ್ರೆ ಈ ಮುಟುರು ರೋಗವನ್ನ ಕಡಿಮೆ ಮಾಡಬಹುದು, ಮತ್ತು ಮೆಣಸಿನ ಬೆಳೆಯನ್ನ ಹಾಕುವ ಮುನ್ನ ಯಾವ ಮುಂಜಾಗ್ರತಾ ಕ್ರಮಗಳನ್ನ ನಾವು ಅನುಸರಿಸಬೇಕು, ಬೆಳೆ ಪರಿವರ್ತನೆ ಮಾಡೋದ್ರಿಂದ ಆಗುವಂತಹ ಲಾಭಗಳೇನು, ಈ ಎಲ್ಲ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ವಸಂತ್ ಕುಮಾರ್ ಅವರು ತಿಳಿಸ್ಕೊಡೋರಿದ್ದಾರೆ. ಈ ವಿಡಿಯೋನ ಪೂರ್ಣ ಪ್ರಮಾಣದಲ್ಲಿ ನೋಡಿ ನಿಮ್ಮ ಇತರ ರೈತರಿಗೂ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತಿಳಿಸ್ಬೇಕು ಅಂತ ಅನ್ಕೊಂಡಿರೋ ಟಾಪಿಕ್ ಬಂದು ಚಿಲ್ಲಿ ಮತ್ತೆ ಕ್ಯಾಪ್ಸಿಕಮ್, ಅಂದ್ರೆ ಹಸಿಮೆಣಸಿನ್ಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಲ್ಲಿ ಬರುವಂತ ವೈರಸ್ ರೋಗ ಅಂತ ಹೇಳಿದ್ರೆ ಮುಟುರು ರೋಗ. ಇದು ಹೇಗೆ ಬರುತ್ತೆ, ಯಾವ್ದ್ರಿಂದ ಹರಡುತ್ತೆ, ಮತ್ತೆ ಇದನ್ನು ಹೇಗೆ ನಿಯಂತ್ರಣಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈ ವೈರಸ್ ರೋಗ, ಚಿಲ್ಲಿ ಮತ್ತು ಕ್ಯಾಪ್ಸಿಕಮಲ್ಲಿ ಬರುವಂಥ ವೈರಸ್ ರೋಗ 3 ಜಾತಿ ವೈರಸ್ಸಿಂದ ಬರುತ್ತೆ. ಮೊದಲನೇದು ಟಾಸ್ಪಾ ವೈರಸ್ ಅಂತೀರಿ. ಟಾಸ್ಪಾ ವೈರಸ್ಸು ಬಂದು ಟ್ರಿಪ್ಸಿಂದ ಹರಡುವಂಥ ಒಂದು ವೈರಸ್ಸು. ಎರಡನೇದು ಬಂದು ಚಿಲ್ಲಿ ಲೀಫ್ ಕರ್ಲ್ ಅಥವಾ ಬೆಗಾಮಾ ವೈರಸ್ ಅಂತೀರಿ. ಇದು ಬಿಳಿ ನೊಣ ಅಂದರೆ ವೈಟ್ ಫ್ಲೈಸಿಂದ ಹರಡುತ್ತೆ. ಮೂರನೇದು ವೀನಲ್ ಮಾಟಲ್ ವೈರಸ್ ಅಂತೀರಿ. ಇದು ಯೂಶಲಿ ಅಫಿಡ್ಸ್ ಅಂದರೆ ಏನು ಅಂತಾರೆ, ಜಿಗಿ ಅಂತಾರೆ, ಇದರಿಂದ ಬರುವಂಥ ಒಂದು ವೈರಸ್. ಈ ವೈರಸ್ಸು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಅತಿಯಾದ ರಾಸಾಯನಿಕ ಕೃಷಿ ಮಾಡಿ ಮಣ್ಣಲ್ಲಿ ಫಲವತ್ತತೆ ಇಲ್ಲ ಅಂದರೆ ಗಿಡಕ್ಕೆ ಒಳ್ಳೆ ರೋಗ ನಿರೋಧಕ ಶಕ್ತಿ ಬರ್ದಿರ ಈ ವೈರಸ್ ಒಂದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಕಳೆ ನಿರ್ವಹಣೆ ಮಾಡ್ದಿರ ಸುತ್ತಮುತ್ತ ಕಳೆ ಇದ್ದು ಆ ಕಳೆ ಗಿಡಗಳಿಗೆ, ಅಂದರೆ ಆ ಕಳೆಯಲ್ಲಿರುವಂಥ ಗಿಡಗಳಿಗೆ ವೈರಸ್ ತಗಲಿ ಅಲ್ಲಿಂದ ಟ್ರಿಪ್ಸ್ ಆಗಲಿ, ವೈಟ್ ಫ್ಲೈಸ್ ಆಗಲಿ, ಅಫಿಡ್ಸು ಆ ಗಿಡಗಳಿಂದ ನಮ್ಮ ಮುಖ್ಯ ಬೆಳೆಯಾದ ಚಿಲ್ಲಿನೋ, ಹಸಿಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ಗೆ ಬಂದು ರಸ ಹೀರಿದಾಗ ಈ ಬೆಳೆಗಳಿಗೂ ಕೂಡ ತಗಲುತ್ತೆ. ಇದಲ್ದಿರ ನಿಮ್ಮ ಸುತ್ತು ವಾತಾವರಣದಲ್ಲಿ ಕ್ಯಾಪ್ಸಿಕಮ್ ಆಗಲಿ ಅಥವಾ ಟೊಮೆಟೊ ಆಗಲಿ, ಏನು ಸೊಲನೇಷಿಯಸ್ ಕ್ರಾಪ್ಸ್ ಅಂತಿರೋ ಅದನ್ನು ಹಾಕಿದ್ದು ಅದರಲ್ಲಿ ವೈರಸ್ ಬಂದಿದ್ದರೆ ಆ ವೈರಸ್ನ ಈ ಕೀಟಗಳು ಅಲ್ಲಿ ರಸ ಹೀರಿ ಇಲ್ಲಿ ಈ ಫೀಲ್ಡಿಗೆ ಬಂದು ನಿಮ್ಮ ಬೆಳೆಗೆ ಬಂದು ರಸ ಹೀರಿದಾಗ ಇದರಲ್ಲೂ ಕೂಡ ವೈರಸ್ ಹೆಚ್ಚಾಗುತ್ತೆ. ಮೂರನೇದು, ನಾವು ಟ್ರಿಪ್ಸು, ಈ ವೈಟ್ ಫ್ಲೈಸು, ಅಫಿಡ್ಸ್ ನಿರ್ವಹಣೆಯಲ್ಲಿ ನಾವು ಸೋತಾಗ, ಎಸ್ಪೆಷಲಿ ಇದನ್ನು ಕಂಟ್ರೋಲ್ ಇಡಲಿಲ್ಲ ಅಂತ ಹೇಳಿದ್ರೆ ಇದು ದೊಡ್ಡ ಮಟ್ಟಕ್ಕೆ ಎಲ್ಲ ಕಡೆ ಹರಡುತ್ತೆ. ವೈರಸ್ಗೆ ಯಾವುದೇ ಥರ ಮದ್ದು ಇಂಡಸ್ಟ್ರಿಲಿ ಇಲ್ಲ. ಅದನ್ನು ನಾವು ಕೆಮಿಕಲ್ ಥ್ರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೇಗೆ ಕಂಟ್ರೋಲ್ ಮಾಡ್ಬೋದು ಮತ್ತೆ ಅಂತ ಹೇಳಿದ್ರೆ, ಒಂದು ಸಾವಯವ ಪದ್ಧತಿಲಿ, ಅಂದರೆ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಸಾವಯವ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬಳಸಿ ಮತ್ತು ಬಯೋಫರ್ಟಿಲೈಸರ್ಸ್, ಒಳ್ಳೆ ಜೀವಾಣುಗಳನ್ನ ಮಣ್ಣಿಗೆ ಸೇರಿಸಿ ಕೃಷಿ ಮಾಡೋದ್ರಿಂದ ಮತ್ತು ಸಮಗ್ರ ಕೃಷಿ ಪದ್ಧತಿನ ಅಳವಡಿಸೋದ್ರಿಂದ ನಾವು ಈ ವೈರಸ್ ರೋಗನ ಈ ಕೀಟಗಳ ಮೂಲಕ ಹರಡೋದನ್ನು ಕಡಿಮೆ ಮಾಡ್ಬೋದು. ಸೊ ಹೇಗೆ ಮಾಡಬೇಕು ಅಂದರೆ, ನಾವು ಚಿಲ್ಲಿ ಅಥವಾ ಕ್ಯಾಪ್ಸಿಕಮ್ನ ಬೆಳೆ ಹಾಕಕ್ಕೆ ಡಿಸೈಡ್ ಮಾಡಾದ್ಮೇಲೆ ನಾವೇನು ಮಾಡಬೇಕು, ಅದ್ರ ಬಾರ್ಡ್ರ್ ನೀವೇನು ಹಾಕ್ತಿರೋ ಆ ಬಾರ್ಡ್ರಲ್ಲಿ ಈ ಜೋಳನ ಒಂದು 2 ರಿಂದ 3 ಸಾಲು ಹಾಕ್ಬೋದು. ಮತ್ತು ಸೆಂಟ್ರಲ್ ಎಲ್ಲನ ಬದ ಇತ್ತು ಅಂದರೆ ಒಂದು 2 ಸಾಲು ಹಾಕಿ ಮಾಡ್ಬೋದು. ಇನ್ನೊಂದು 6 ರಿಂದ 7 ಸಾಲು ಚಿಲ್ಲಿ ಮೆಣಸಿನ್ಕಾಯಿ ಆಗಲಿ ಅಥವಾ ದಪ್ಪ ಮೆಣಸಿನ್ಕಾಯಿ ಹಾಕಾದ್ಮೇಲೆ 1 ಸಾಲು ನಾವು ಚೆಂಡು ಹೂವು ಬೆಳೆ ಹಾಕಬೇಕು. ಈ ಚೆಂಡು ಹೂವು ಏನು ಮಾಡುತ್ತೆ ಅಂದರೆ, ಇದು ಇಂಡಿಕೇಟರ್ ಪ್ಲ್ಯಾಂಟ್ ಅಂತಾರೆ, ಅಥವಾ ಟ್ರಿಪ್ಸ್ನ, ಬಿಳಿ ನೊಣನ ಮತ್ತು ಅಫಿಡ್ಸ್ನ ಅಟ್ರಾಕ್ಟ್ ಮಾಡುವಂಥ ಅಟ್ರಾಕ್ಟಿವ್ ಪ್ಲ್ಯಾಂಟ್ಸ್ ಅಂತ ಹೇಳ್ತಾರೆ. ಇದು ಬಂದು ಈ ಬೆಳೆಗೆ ಫಸ್ಟ್ ಬೀಳೋದ್ರಿಂದ ನಮ್ಮ ಮುಖ್ಯ ಬೆಳೆಗೆ ಟ್ರಿಪ್ಸು, ವೈಟ್ ಫ್ಲೈಸು ಮತ್ತು ಜಿಗಿದು ಅಂದರೆ ಅಫಿಡ್ಸ್ ಡ್ಯಾಮೇಜು ಕಡಿಮೆ ಆಗುತ್ತೆ. ಮತ್ತು ಇದಕ್ಕೆ ಬಂದಾಗ ಇದ್ರ ಮೇಲೆ ನಾವು ಸಿಂಪರಣೆ ಮಾಡಿಕೊಂಡ್ರೆ ಅದ್ರ ರೋಗ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸ್ಟಿಕ್ಕಿ ಟ್ರ್ಯಾಪ್ಸ್, ಅಂಟು ಬೆಳೆಗಳು, ಅದು ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಇರ್ಬೋದು ಅಥವಾ ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ಸ್ ಇರ್ಬೋದು, ಅಥವಾ ಈ ವೈಟ್ ಸ್ಟಿಕ್ಕಿ ಟ್ರ್ಯಾಪ್ಸು ಬಂದಿದೆ. ಈ ಸ್ಟಿಕ್ಕಿ ಟ್ರ್ಯಾಪ್ಸ್ನ ನಾವು ಎಕರೆಗೆ ಒಂದು 20 ಹಂಗೆ ಹಾಕ್ಕೊಂಡ್ರೆ ಅತಿಯಾಗುವಂಥ ಟ್ರಿಪ್ಸು, ಅಫಿಡ್ಸು ಮತ್ತು ವೈಟ್ ಫ್ಲೈಸು ಇವುಗಳಿಗೆ ಆಕರ್ಷಣೆ ಆಗಿ ಅಲ್ಲಿ ಅಂಟ್ಕೊಳೋದ್ರಿಂದ ಇದ್ರ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ವೈರಸ್ನ ಜಾಸ್ತಿ ಆಗೋದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು. ಇದಲ್ದಿರ ಕೆಮಿಕಲ್ ಮೆಥಡಲ್ಲಿ ಮತ್ತು ಜೀವಾಣು ಮೆಥಡ್ಗಳಲ್ಲಿ ಮತ್ತು ಹರ್ಬಲ್ ಮೆಥಡಲ್ಲಿ ಟ್ರಿಪ್ಸು ಮತ್ತು ವೈಟ್ ಫ್ಲೈಸ್ನ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಮೊದಲನೇಗೆ ಕಾಣಿಸ್ಕೊಳ್ಳೋಂಥ ವೈರಸ್ ಗಿಡಗಳನ್ನ ಆವಾಗಲೇ ನಾವು ತೆಗೆದು ಹಾಕಿ ಅದನ್ನು ದೂರ ಎಲ್ಲನ ಸುಟ್ಟು ಹಾಕೋದ್ರಿಂದ ದೊಡ್ಡ ಮಟ್ಟದಲ್ಲಿ ಹರಡೋದನ್ನು ತಡೆಗಟ್ಬೋದು. ಇದಲ್ದಿರ ಮುಖ್ಯವಾಗಿ ಏನಂದರೆ, ಯಾವುದೇ ವೈರಸ್ ಬಂದರೂ ಗಿಡ ಅದನ್ನು ಗೆಲ್ಲಬೇಕು ಅಥವಾ ಹರಡಬಾರ್ದು, ಇನ್ನೊಂದು ಕಡೆಗೆ ಹೋಗಬಾರ್ದು ಅಂದರೆ ಗಿಡಕ್ಕೆ ನಾವು
ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡಬೇಕು ಗಿಡದ್ದು. ಅದು ಹೇಗೆ ಮಾಡ್ಬೋದು? ಅದು ಒಳ್ಳೆಯ ಆಹಾರ ಕೊಟ್ಟು ಮಾಡ್ಬೋದು. ಒಳ್ಳೆಯ ಆಹಾರ ಅಂದರೆ ಏನು? ಸಾವಯವ ಗೊಬ್ಬರಗಳನ್ನ ಯಥೇಚ್ಛವಾಗಿ ನಾವು ಬೇಸಲ್ ಡೋಸ್ ಆಗಿ ಕೊಟ್ಟಾಗ ಅದರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಇದಲ್ದಿರ ಲಘು ಪೋಷಕಾಂಶಗಳನ್ನ ಒಂದು 10-15 ದಿವಸಕ್ಕೆ ನೋಡಿಕೊಂಡು ಕಂಟಿನ್ಯೂಸ್ ಆಗಿ ಲಘು ಪೋಷಕಾಂಶಗಳು ಮತ್ತು ಅದರ ಜೊತೆ ಸೀವೀಡ್ ಮಿಕ್ಸ್ ಮಾಡಿ ಕಂಟಿನ್ಯೂಸ್ ಆಗಿ 15 ಡೇಸ್ ಅಂದರೆ 15 ದಿವಸಕ್ಕೂ ಒಂದ್ಸಲಿ ನಾವು ಅದನ್ನು ಉಪಯೋಗಿಸಿದಾಗ ಇದು ಕೂಡ ಲಘು ಪೋಷಕಾಂಶ ಸಿಕ್ಕಿದಾಗ ಗಿಡ ಆರೋಗ್ಯವಾಗಿರುತ್ತೆ. ಇದಲ್ದಿರ ಗಿಡಕ್ಕೆ ಬೇಕಾಗಿರುವಂಥ ಮುಖ್ಯ ಪೋಷಕಾಂಶಗಳು NPK, ಇದು ಸಮಯಕ್ಕೆ ತಕ್ಕಂಗೆ ನಾವು NPK ಸಪ್ಲೈ ಕೊಟ್ಟರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಇದಲ್ದಿರ ಇನ್ನೊಂದೇನೆಂದರೆ ಚಿಲೇಟೆಡ್ ಕ್ಯಾಲ್ಶಿಯಂ. ಓಕೆ, ಚಿಲೇಟೆಡ್ ಕ್ಯಾಲ್ಶಿಯಮು, ಬೋರಾನು ಮತ್ತು ಸೀವೀಡ್ ಇದು ಅಷ್ಟೇ ತಿಂಗಳಿಗೆ 1 ಬಾರಿ ಆಗಲಿ ಅಥವಾ 2 ಬಾರಿ ಕೊಡೋದ್ರಿಂದ ಪೋಷಕಾಂಶಗಳ ಕೊರತೆ ಎಲ್ಲ ನಿರ್ವಹಣೆ ಆಗಿ ಗಿಡದ ಬೆಳವಣಿಗೆ ಚೆನ್ನಾಗಿರೋದ್ರಿಂದ ಗಿಡದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಹಾಗಾಗಿ ಗಿಡ ವೈರಸ್ ಬಂದರೂ ಕೂಡ ಮತ್ತೊಂದು ಗಿಡಕ್ಕೆ ಹರಡೋದನ್ನು ನಾವು ತಡೆಗಟ್ಬೋದು. ಇನ್ನೊಂದು ವಿಚಾರ ಅಂದರೆ ಈ ನಡುವೆ ಹರ್ಬಲ್ ಪ್ರಾಡಕ್ಟ್ಸ್ ಇದಾವೆ, ಅಂದರೆ ಗಿಡಗಳಿಂದ ತೆಗೆದ ರಸ. ಇದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ವೈರಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ. ಅದರಲ್ಲಿ ನಮ್ಮ ಕಂಪ್ನಿಲಿ ಜೀವ ಮತ್ತು ಮಿತ್ರ ಅಂತ ಇದು 2 ಪ್ರಾಡಕ್ಟ್ಸ್ ಇದ್ದಾವೆ. ಮಿತ್ರ ಬಂದು ಆ್ಯಂಟಿವೈರಲ್ ವೈರಸ್ನ ಕಂಟ್ರೋಲ್ ಮಾಡುತ್ತೆ, ಮತ್ತು ಜೀವ ಇದೇನೆಂದರೆ ಇಮ್ಯೂನ್ ಬೂಸ್ಟರ್ ಅಂತೀವಿ, ಅಂದರೆ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿನ ಜಾಸ್ತಿ ಮಾಡೋವಂಥ ಶಕ್ತಿ ಉಳ್ಳ ಒಂದು ಪ್ರಾಡಕ್ಟು. ಇವೆರಡನ್ನೂ ಬೆರೆಸಿ ನಾವು ಸ್ಪ್ರೇ ಅಂದರೆ ಸಿಂಪಡಣೆ ಮಾಡಿದಾಗ ಈ ವೈರಸ್ ರೋಗನ ನಾವು ತಡೆಗಟ್ಬೋದು. ವೈರಸ್ ಬರೋಕ್ಕೆ ಮುಂಚೆ ಇದನ್ನು ಉಪಯೋಗಿಸಿದ್ರೆ ಇವೆರಡೂ ಪ್ರಾಡಕ್ಟ್ನ ನಾವು ವೈರಸ್ ಬರ್ದಿರ ತಡೆಗಟ್ಬೋದು. ವೈರಸ್ ಬಂದಾದಮೇಲೆ ಎಲ್ಲಿ ಬಂದಿರುತ್ತೋ ಆ ಏರಿಯಾಗೆ ಮತ್ತು ಇಡೀ ಮಿಕ್ಕ ತೋಟಕ್ಕೆ ನಾವು ಸ್ಪ್ರೇ ಮಾಡಿದಾಗ ಇದ್ರದ್ದು ಉಪಯೋಗ ಭಾರಿ ಚೆನ್ನಾಗಿರುತ್ತೆ. ಇದನ್ನು ಯಾವ ಡೋಸಲ್ಲಿ ಉಪಯೋಗಿಸ್ಬೇಕಂದ್ರೆ ಜೀವ 1 ml ಮತ್ತು ಮಿತ್ರ 1 ml ಎರಡನ್ನೂ ಬೆರೆಸಿ ನಾವು ಸಿಂಪಡಣೆ ಮಾಡಿದಾಗ ಈ ರೋಗ ಬರ್ದಿರ ತಡೆಗಟ್ಟುತ್ತೆ. ಬಂದಾದಮೇಲೆ ಎರಡನ್ನೂ ನಾವು 2 ml ಪ್ರತಿ ಲೀಟ್ರಿಗೆ, ಅಂದರೆ ಜೀವ 2 ml ಪ್ಲಸ್ ಮಿತ್ರ 2 ml ಸ್ಪ್ರೇ ಮಾಡಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಈ ವೈರಸ್ ರೋಗನ ತಡೆಗಟ್ಬೋದು. ಇದಲ್ದಿರ ಇದನ್ನು ಸಿಂಪಡಣೆ ಮಾಡೋದು ಅಲ್ದಿರ ನಾವು ಖಂಡಿತವಾಗ್ಲೂ ಈ ಟ್ರಿಪ್ಸು, ವೈಟ್ ಫ್ಲೈಸು ಮತ್ತು ಅಫಿಡ್ಸ್ಗೆ ನಾವು ಕೆಮಿಕಲ್ ಸಿಂಪಡಣೆ ಮಾಡಬೇಕಾಗತ್ತೆ. ಅದನ್ನು ಕಂಟ್ರೋಲಿಗೆ ತರಲಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಕಡೆ ಕಂಟ್ರೋಲ್ ಮಾಡ್ತಿರ್ತೀವಿ, ಮತ್ತೊಂದು ಕಡೆ ಅದು ಹರಡ್ತಾ ಹೋಗುತ್ತೆ. ಹಾಗಾಗಿ ಈ ಜೀವಾಮಿತ್ರ ಎಷ್ಟು ಉಳಿತೀಯೋದು ಇಂಪಾರ್ಟೆಂಟ್ ಇದೋ ಅದೇ ಸಮಯದಲ್ಲಿ ನಾವು ನಿಮಗೆ ಈ ಕೆಮಿಕಲ್ ಸ್ಪ್ರೇ ಮೂಲಕ ಈ ಟ್ರಿಪ್ಸು, ಅಫಿಡ್ಸು, ಜಿಗಿನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಇದಲ್ದಿರ ಈ ಕೆಮಿಕಲಲ್ಲಿ ಕಂಟ್ರೋಲ್ ಬರ್ತಿಲ್ಲ ಅಂದರೆ ನಮ್ಮಲ್ಲಿ ಒಂದು ಕೀಟನ ನಿರ್ವಹಣೆ ಮಾಡೋದಕ್ಕೆ ಕೆಮಿಕಲ್ ಜೊತೆ ಆಗಲಿ ಅಥವಾ ಒಂದನ್ನೇ ನೀವು ಸ್ಪ್ರೇ ಮಾಡೋದಕ್ಕೆ ರುದ್ರ ಅಂತ ಒಂದು ಪ್ರಾಡಕ್ಟ್ ಇದೆ. ಈ ರುದ್ರ ಕೂಡ ನೀವು ಜೀವಾಮಿತ್ರದ ಜೊತೆಗೆ 1 ml ಹಾಕಿ ಸಿಂಪಡಣೆ ಮಾಡ್ಬೋದು. ಇಲ್ಲ ಅಂದರೆ ನೀವು ಯಾವುದು ಕೀಟಗಳಿಗೆ ಕೆಮಿಕಲ್ ಹೊಡ್ಕೊತೀರೋ ಆ ಕೀಟದ್ದು ನಾಶಕ ಜೊತೆಗೆ ನಾವು ರುದ್ರಾನು ಬೆರೆಸಿ 1/2 ml ಕೀಟ ನಿರ್ವಹಣೆಯಲ್ಲಿ ನಾವು ಕೀಟ ನಿರ್ವಹಣೆ ಪ್ರಮುಖ ಪಾತ್ರ ರುದ್ರ ವಹಿಸುತ್ತೆ. ಇಷ್ಟನ್ನ ನಾವು ಮಾಡಿದ್ರೆ ಈ ವೈರಸ್ನ ತಡೆಗಟ್ಬೋದು. ಆದರೆ ನನ್ನ ಸಲಹೆ ನಮ್ಮ ಕಂಪ್ನಿಯಿಂದ ಏನಂದರೆ ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಡಿ. ಒಂದು ಬೆಳೆ ಆದಮೇಲೆ ಇನ್ನೊಂದು ಬೆಳೆ ಪರಿವರ್ತನೆ ಮಾಡಿ, ಮತ್ತು ಅಂತರ್ ಬೆಳೆ ಆಗಿ ಜೋಳ ಮತ್ತು ಚೆಂಡು ಹೂವನ ಮಾಡಿ. ಇದಲ್ದಿರ ನಿಮಗೆ ವೈರಸ್ ಬಂದರೆ ಈ ಜೀವ ಮಿತ್ರ ಮತ್ತು ಕೀಟನ ಕಂಟ್ರೋಲ್ ಮಾಡೋದಕ್ಕೆ ರುದ್ರನ ಉಪಯೋಗಿಸಿ. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ನಮಗೆ ಕರೆ ಮಾಡ್ಬೋದು. ನಮ್ಮ ಮೊಬೈಲ್ ಸಂಖ್ಯೆ 9900153214. ಧನ್ಯವಾದಗಳು. ಡಿ ಅಗ್ರಿಸೆನ್ಸ್ನ ಎಲ್ಲ ರೀತಿಯ ಉತ್ಪನ್ನಗಳಿಗಾಗಿ ಶಿವ ಆಗ್ರೋ ಕೆಮಿಕಲ್ಸ್, ಶಿರಾಳಕೊಪ್ಪ ಇಲ್ಲಿಗೆ ಭೇಟಿ ನೀಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಶಿವ ಆಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ರೈತ ಮಿತ್ರರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.